ಸೊ ನಮಸ್ಕಾರ ಕನ್ನಡಿಗರೇ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬ ಚೆನ್ನಾಗಿರಂತ ಭಾವಿಸ್ತೀನಿ. ನಿಮಗಾಗಿ ಒಂದು ಮೂವಿ ಶಾರ್ಟಾಗಿ ನೋಡೋಣ ಬನ್ನಿ. ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಹೇಳ್ತೀನಿ. ಅರ್ಥ ಆಗಿದ್ರೆ ಜೊತೆಲೇ ಇರಿ, ನೆಕ್ಸ್ಟ್ ಮೂವಿ ನೋಡ್ಕೊಳ್ಳೋಣ. ಆಮೇಲೆ ಈ ಮೂವಿ ಸ್ಟಾರ್ಟಿಂಗ್ ಸೀನಲ್ಲಿ ಒಬ್ರು ಜಾಗಿಂಗ್ ಮಾಡ್ತಾ ಅವ್ರೆ. ಜಾಗಿಂಗ್ ಮುಗೀತು, ಸೀದಾ ಮನೆಗೆ ಹೋದ್ರು. ಟಕ್ ಅಂತ ಅಲ್ಲಿ ನಮ್ ಸಾಯಿ ಕುಮಾರ್ ಸರ್ ಬಂದ್ಬಿಡದ. ಆಕ್ಚುಲಿ ಇವರೊಂದು ಇನ್ಕಮ್ ಟ್ಯಾಕ್ಸ್ ಆಫೀಸರ್. ಸರ್, ನಿಮ್ಮನ್ನ ಅರೆಸ್ಟ್ ಮಾಡ್ತಾ ಇದೀವಿ, ಬನ್ನಿ ಸ್ಟೇಷನ್ಗೆ ಅಂತೇಳಿ ಸೀದಾ ಸ್ಟೇಷನ್ ಕರ್ಕೊಂಡು ಹೋಯ್ತಾರೆ. ಅವ್ರ ಮೇಲೆ ಕಂಪ್ಲೇಂಟ್ ರೈಸ್ ಮಾಡ್ತಾವ್ರೆ. ಟಕ್ ಅಂತ ಅಲ್ಲಿ ಕರೆಂಟ್ ಹೊಂಟೋಯ್ತು. ಓಕೆ ಭಾಸ್ಕರ್ ಅವರೇ, ಒಂದು ಅರ್ಧ ಗಂಟೆ ಕುತ್ಕೊಳ್ಳಿ, ಕರೆಂಟ್ ಬರ್ಲಿ, ಮಿಕ್ಕಿದ ಆಮೇಲೆ ಮಾತಾಡೋಣ ಅಂತ ಹೇಳ್ಕೊಂಡು ಸಾಯಿ ಕುಮಾರ್ ಸರ್ ಆಚೆ ಹೋಯ್ತಾರೆ. ಇವ್ರ ಹೆಸರು ಲಕ್ಕಿ ಭಾಸ್ಕರ್ ಅಂತ, ನಮ್ ಮೂವಿ ಹೀರೋ. ನಾವು ಭಾಸ್ಕರ್ ಅಂತಾನೆ ಇಟ್ಕೊಳ್ಳೋಣ ಇವ್ರನ್ನ. ಭಾಸ್ಕರ್ ಅವರು ನಮ್ಮ ಹತ್ರ ಏನೋ ಹೇಳ್ಬೇಕಂತೆ, ಕೇಳಿ. ಹಲೋ, ನನ್ನ ಹೆಸರು ಭಾಸ್ಕರ್ ಅಂತ, ನಾನೊಂದು ಬ್ಯಾಂಕ್ ಅಲ್ಲಿ ಕೆಲಸ ಮಾಡ್ತೀನಿ. ನನ್ ಸಂಬಳ ಏನೋ 3,500 ರೂಪಾಯಿ, ಬಟ್ ನನಗೆ 13,000 ಸಾಲ ಇದೆ. ಅವ್ರಿಗೆ ಅಷ್ಟು ಕೊಡಬೇಕು, ಇವ್ರಿಗೆ ಇಷ್ಟು ಕೊಡಬೇಕು, ಎಲ್ಲರಿಗೂ ಇಷ್ಟಿಷ್ಟು ಕೊಡಬೇಕು. ಬಟ್ ಒಂದು ಸೇಟು ಬೈಕ್ ಮಾತ್ರ 10,000 ರೂಪಾಯಿ ಕೊಡಬೇಕು. ಯಾವಾಗ ನೋಡಿದ್ರು ರೋಡಲ್ಲೇ ಮಾನ ಮರಿ ತೆಗಿತಾರೆ ಅಂತ ಹೇಳ್ಕೊಂಡು ಸೀದಾ ಹಂಗೆ ಮನೆ ಒಡೆ ಹೋಯ್ತಾರೆ. ಫಸ್ಟ್ ಎಂಟ್ರಿ ಅವ್ರ ಅಪ್ಪಂದು. ಇವರೊಂದು ದೊಡ್ಡ ಆಡಿಟರ್, ಇವಾಗ ಕೆಲಸ ಕಾರ್ಯ ಇಲ್ಲದೆ ಮನೇಲಿದ್ದಾರೆ. ಇವರೇ ನನ್ನ ಮಿಸಸ್. ಅವಳಿಗೊಂದು ಉಪ್ಪಿನಕಾಯಿ ಅಂಗಡಿ ಇಡಬೇಕಂತ ಆಸೆ, ಅದಕ್ಕೆ ಪ್ರಯತ್ನ ಪಡ್ತಾನೆ ಅವಳೆ. ನಾನು ಬ್ಯಾಂಕ್ ಅಲ್ಲೇ ಕೆಲಸ ಮಾಡ್ತಾ ಇದೀನಿ, ಒಂದು ಮ್ಯಾನೇಜರ್ ಪೋಸ್ಟ್ ಸಿಗುತ್ತೆ ಅಂತ ಆಸೆಗೆ ಕೆಲಸ ಮಾಡ್ತಾ ಇದೀನಿ. ಅದು ಸಿಕ್ಬಿಟ್ರೆ ನನ್ನ ಕಷ್ಟ ಎಲ್ಲ ತೀರೋಯ್ತು ಅಂತ ನಮ್ಮ ಹತ್ರ ಹೇಳ್ತಾ ಅವ್ರೆ. ಹಂಗೆ ಒಂದಿನ ಅಲ್ಲಿ ಕುತ್ಕೊಂಡು ಯಾರಿಗೋ ಪಾಪ ಫಾರಂ ಫಿಲ್ ಮಾಡಿ ಕೊಡ್ತಾ ಇರ್ತಾರೆ, ನಮ್ ತರ ಓದಿರೋರಿಗೆ. ಅಲ್ಲಿ ಬಂದ್ರು ನೋಡಿ ಒಂದಣ್ಣ, ಸರ್ ನನಗೊಂದು 2 ಲಕ್ಷ ರೂಪಾಯಿ ಲೋನ್ ಬೇಕು ಸರ್. ಏನೋ 2 ಲಕ್ಷನ? ಅವ್ರ ಫ್ರೆಂಡ್ ಒಬ್ರು ಬರ್ತಾರೆ. ಆಕ್ಚುಲಿ ಇವು ಅದೇ ಬ್ಯಾಂಕ್ ಅಲ್ಲಿ ಕ್ಲರ್ಕ್. ನೋಡು ಭಾಸ್ಕರ್, ನಾನೇ ಅಪ್ಪನ ಕರ್ಕೊಂಬಂದಿದ್ದು. ಲೋ, ಒಳ್ಳೆ ದುಡ್ಡಾಗುತ್ತೆ ಕಣೋ, ಯಾವ್ದೋ ಎಲೆಕ್ಟ್ರಿಕ್ ಐಟಮ್ಗಳು ಬರ್ತದಂತೆ, ಅದನ್ನ ಎಕ್ಸ್ಪೋರ್ಟ್ ಮಾಡ್ತಾನೆ. ಜಸ್ಟ್ ಒಂದ್ 2 ಲಕ್ಷ ಕೊಡ್ಸೋದು ಸಾಕಪ್ಪ, ನಮ್ಗೆ ಹೆಂಗು ಬಡ್ಡಿನೇ ಒಂದು 50,000 ಗಂಟ ಬರಬಹುದು ಅಂತೇಳಿ ನಮ್ ಭಾಸ್ಕರ್ ಹತ್ರ ಹೇಳ್ತಾವ್ರೆ. ಬಟ್ ಭಾಸ್ಕರ್ ಹತ್ರದ ಕಾಸೆ ಇಲ್ವಲ್ಲ. ಅವ್ರು ಹೇಳ್ತಾರೆ, ನಿನ್ನ ಹತ್ರ ಇಲ್ಲ, ಓಕೆ ಕಣ, ನಿಮ್ ಹೆಂಗ್ಸಿದಾರಲ್ಲ ಅವ್ರ ಮನೇಲಿ ಕೇಳು, ಸುಮ್ನೆ ನಿಸ್ಕೊಂಬೇಡಪ್ಪ, ಬಡ್ಡಿ ಕೊಡ್ತೀವಿ ಅಂತ ಹೇಳ್ತಾರೆ. ಓಕೆ ಅಂತೇಳಿ ಇವ್ರುನು ಈಸ್ಕೊಡಕ್ ಸ್ವಲ್ಪ ಮುಂದಾಗ್ತಾರೆ. ಬೆಳಗ್ಗೆ ಆಯ್ತು, ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಕೈ ಮುಗಿತಾವ್ರೆ. ಅಲ್ಲಿ ಆ ಸೇಟು ಬೈ ಬಂದ್ರು. ಯೋ, ನನ್ಗೆ 10,000 ರೂಪಾಯಿ ಯಾವಾಗ ಯಾಕೆ ಕೊಡ್ತೀಯಾ, ನೀನ್ ಕೊಡತ್ರ ಇಲ್ಲ ಬಿಡು ಅಂತೇಳಿ ಆ ಬೈಕ್ ನಾನು ಕಿತ್ಕೊಂಡು ಹೊಂಟೈತಾವ್ರೆ. ಇವ್ರು ಅರ್ಜೆಂಟಾಗಿ ಹೋಗ್ಬೇಕು. ಯಾಕಪ್ಪ ಈ ತರ ಎದ್ದಿ ಬಿದ್ದಿ ಓಡ್ತಾರ ಅಂತ ನೋಡಿದ್ರೆ, ಅದೇ ಆಫೀಸಲ್ಲಿ ಒಂದು ಮ್ಯಾನೇಜರ್ ಪೋಸ್ಟ್ ಇತ್ತಲ್ಲ, ಆ ಪೋಸ್ಟ್ ಬೇರೆಯವ್ರು ಕೊಡ್ತಾರ ಅವರು. ಆಕ್ಚುಲಿ ಇವರೇ ಅಲ್ವಾ ಗುರು ತುಂಬಾ ದಿನದಿಂದ ಕಷ್ಟ ಬಿದ್ದಿದ್ದು, ಆ ಪೋಸ್ಟಿಂಗ್ ನನಗೆ ಬೇಕು ಅಂತ. ಹೆಂಗೋ ಮ್ಯಾನೇಜರ್ ಜನರಲ್ ಮ್ಯಾನೇಜರ್ ಇಬ್ರು ಒಂದೇ ಊರಲ್ವಾ, ಅದಕ್ಕಾಗಿ ಅವ್ರು ಕೊಟ್ಬಿಟ್ಟಿದಾರ ಅಂತೇಳಿ ಇವ್ರು ಹೋಗ್ಬಿಟ್ಟು ಮ್ಯಾನೇಜರ್ ಹತ್ರ ಸ್ವಲ್ಪ ಓವರ್ ಆಗಿ ಮಾತಾಡ್ತಾರೆ. ಅವರು ಎದ್ಬಿಟ್ಟು, ಯೋ ಏನೋ ಎಷ್ಟು ಧೈರ್ಯ ಇದೆ, ನನ್ನ ಹತ್ರನೇ ಮಾತಾಡ್ತೀಯ, ನಿನ್ ಕೆಲ್ಸನ ತೆಗಿತೀನಿ ನೋಡು ಅಂತೇಳಿ ನಮ್ ಭಾಸ್ಕರ್ನ ಕೆಲ್ಸ ತೆಗಿಯಕ್ಕೆ ಪ್ಲಾನ್ ಮಾಡದ. ಇವರು ಕೈ ಕಳ್ಕೊಂಡು, ಸರ್ ಸಾರಿ ಸರ್, ಗೊತ್ತಿಲ್ಲದೆ ಮಾತಾಡ್ಬಿಟ್ಟೆ ಸರ್, ಆ ಪೋಸ್ಟ್ ಆ ಕೆಲಸ ಸಿಗುತ್ತೆ ಅನ್ಕೊಂಡೆ ಸರ್, ನನ್ನ ಹೆಂಡತಿ ಮಗಳೆಲ್ಲ ತುಂಬಾ ವೆಯ್ಟ್ ಮಾಡ್ತಾ ಇದ್ರು ಸರ್, ಅದಕ್ಕೋಸ್ಕರ ಸರ್ ಪ್ಲೀಸ್ ಸರ್ ಅಂತೇಳಿ ಸೀದಾ ವಾಶ್ರೂಮ್ ಬರ್ತಾರೆ, ಮುಖ ತೊಳಿತಾರೆ. ಸೀದಾ ಫೀಲಿಂಗ್ ಅಲ್ಲಿ ಯಾರ ತೋರ್ಸ್ಕೊಳ್ದೆ ಆಫೀಸಲ್ಲಿ ಮಾಮೂಲಿ ಹೆಂಗಿರ್ತಾರೋ ನಾರ್ಮಲ್ ಆಗಿ ಹಂಗೆ ಇರಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹಂಗೆ ಸಾಯಂಕಾಲ ಆಯ್ತು, ಆ ಪಾಪ ರೆಡ್ ಕಲರ್ ಕಾರ್ ತಗೊಬೇಕಂತೇಳಿ ಇವ್ರಿಗೆ ತುಂಬಾ ಆಸೆ. ಆ ಕಾರುನು ಆ ಮ್ಯಾನೇಜರೇ ತಗೊಂಡ್ಬಿಟ್ಟಿರ್ತಾನೆ. ಹಂಗೆ ಫೀಲಿಂಗ್ ಅಲ್ಲಿ ಆ ಕ್ಲರ್ಕ್ ಫ್ರೆಂಡ್ ಹತ್ರ ಹೇಳ್ತಾರೆ, ಮಚಾ ಒಂದ್ ಟೀ ಕೊಡ್ಸ್ಬಾರೋ ಅಂತ. ಸೀದಾ ಹೋಗಿ ಇಬ್ರು ಹಂಗೆ ಟೀ ಕುಡಿತಾವ್ರೆ. ಅದೇ ಅವಾಗ್ಲೇ 2 ಲಕ್ಷ ರೂಪಾಯಿ ಲೋನ್ ಕೇಳದ್ನಲ್ಲ, ಆ ಯಪ್ಪ ಅಲ್ಲಿಗೆ ಬಂದ. ಆ ಕ್ಲರ್ಕ್, ಯೋ ಹೋಗಯ್ಯ, ಅವನೇ ಟೆನ್ಷನ್ ಇದ್ದಾನೆ, ಸುಮ್ನೆ ಏನಕ್ಕೆ ಇಲ್ಲಿ ಬಂದು ಲೋನ್ ಕೇಳ್ತಾ ಇದೀಯಾ ಅಂತ ಕೇಳಿದ ತಕ್ಷಣ ಫ್ರೆಂಡ್, ಲೇ ಅವನ್ನ ಬರ ಕೇಳಿದೆ ನಾನೇ, ಸುಮ್ನೆ ಇರೋ ಅಂತೇಳಿ 2 ಲಕ್ಷ ರೂಪಾಯಿ ಎತ್ತಿ ಟೇಬಲ್ ಮೇಲೆ ಇಕ್ಬಿಡದ. ಅದನ್ನ ನೋಡಿದ ತಕ್ಷಣ ಕ್ಲರ್ಕ್ ಹಂಗೆ ಬಾಯಿ ತೆಗೆದು ಬಿಡ್ತಾನೆ, ಹೆಂಗೋ ಇದು ಅಂತ. ಆವಾಗ ಒಂದ್ ಚಿಕ್ಕ ಫ್ಲಾಶ್ ಬ್ಯಾಕ್, ಏನ್ ನಿಯತ್ತಾಗಿದ್ದಿ, ಏನ್ ಪ್ರಯೋಜನ ಹೇಳಲ್ಲಿ, ಇಷ್ಟು ವರ್ಷದಿಂದ ಕಾಯ್ತಾ ಇದೆ ಆ ಮ್ಯಾನೇಜರ್ ಕೆಲಸ ಸಿಗುತ್ತೆ ಅಂತ, ಅದು ಸಿಕ್ಕಿಲ್ಲ, ಇನ್ನೇನ್ ನಿಯತ್ತಾಗಿರ್ತೀಯ ಹೋಗಲೆ, ಅದಕ್ಕೆ ಅಕೌಂಟ್ ಅಲ್ಲಿ 2 ಲಕ್ಷ ರೂಪಾಯಿ ಎತ್ಬಿಟ್ಟೆ, ಬಿಡು ಹೆಂಗು ದುಡ್ಡು ಬರುತ್ತಲ್ಲ ಅಂತೇಳಿ ಅವ್ರ ಹತ್ರ ಕೊಟ್ಬಿಟ್ಟು, ಸರ್ ನಿಮ್ಮನ್ನ ನಂಬ್ಕೊಂಡು ನಾವಿಬ್ರು ಇದೀವಿ, ಪ್ಲೀಸ್ ಕೈ ಕೊಡ್ಬೇಡಿ, ಕೈ ಹಿಡ್ಕೊಳ್ಳಿ ಗಟ್ಟಿಗೆ ಅಂತೇಳಿ ಸೀದಾ ಹಂಗೆ ಹೋಯ್ತಾರೆ ಕಾರಲ್ಲಿ. ಅವರು ಹೇಳ್ತಾರೆ, ಸರ್ ಈ ಟಿವಿ ಡಕ್ಕು ಟೇಪ್ ರೆಕಾರ್ಡ್ ಎಲ್ಲ ಇದೆಯಲ್ಲ ಸರ್, ಅದೆಲ್ಲ ಇಲ್ಲಿ ತುಂಬಾ ಕಾಸ್ಟ್ಲಿ, ಅದೇ ಸಿಂಗಾಪುರ್ ಮಲೇಷಿಯಾ ಎಲ್ಲ ತಗೊಂಡ್ರೆ ತುಂಬಾ ಚೀಪ್ ಸರ್, ನಾನು ತಗೊಂಬಂದು ನಿಮ್ಗೆ ದುಡ್ಡು ಮಾಡಿ ಕೊಡ್ತೀನಿ ಬಿಡಿ, ತಲೆ ಕೆಡ್ಸ್ಕೊಂಬಿಡಿ ಅಂತ ಹೇಳ್ತಾರೆ. ಓಕೆ ಸರ್, ನಿಮ್ಮನ್ನೇ ನಂಬ್ಕೊಂಡಿದೀವಿ ಅಂತೇಳಿ ನಮ್ಮ ಹೀರೋ ಅಲ್ಲಿಗೆ ಡ್ರಾಪ್ ಆಯ್ತಾರೆ. ಅವರಿಬ್ರು ಹಂಗೆ ಹೋಯ್ತಾರೆ. ನೈಟ್ ನಮ್ಮ ಹೀರೋಗೆ ಫೋನು ಬಂದಿಲ್ಲ, ಏನು ಬಂದಿಲ್ಲ. ಅಕಸ್ಮಾತ್ ಅಯ್ಯಪ್ಪ ಓಡೋಗ್ಬಿಟ್ರೆ ನಮ್ಮ ಹೀರೋ ಗತಿ ಏನ್ ಹೇಳಿ, ಅಕೌಂಟ್ ಅಲ್ಲಿ ದುಡ್ಡಿಲ್ಲ ಅಂದ್ರೆ ಜೈಲು ಕೂಡ ಹೋಗ್ಬೋದಲ್ಲ. ನಮ್ಮ ಹೀರೋಗೆ ಏನೇನೋ ಕನ್ಸು, ಅಲ್ಲಿ ಕಸ್ಟಮ್ಸ್ ನ ಪೊಲೀಸ್ ಅವ್ರು ರೈಡ್ ಮಾಡ್ದಂಗೆ, ಬರ್ಬೇಕಾರೆ ಗಾಡಿ ಆಕ್ಸಿಡೆಂಟ್ ಆಗಂಗೆ ಏನೋ ಕನ್ಸು. ಪಾಪ ನಿದ್ದೆನೆ ಇಲ್ಲ. ಟಕ್ ಅಂತ ಅಲ್ಲಿ ವೈಫ್ ಬರ್ತಾರೆ. ರೀ ಅದೇ ನಿಮ್ ಫ್ರೆಂಡ್ ಬಂದವ್ರು ನೋಡಿ ಏನೋ ಕೇಳ್ತಾವ್ರೆ. ಅವನು ನಿಧಾನಕ್ಕೆ ಬರ್ತಾವನ ಆಚ ಕಡೆ, ನೋಡಿದ್ರೆ ಅವ್ರ ಫ್ರೆಂಡ್ನು ಫುಲ್ ಸೀರಿಯಸ್ ಆಗಿದ್ದಾರೆ. ಏನಪ್ಪ ಆಯ್ತಂತ ನೋಡಿದ್ರೆ ಹಿಂದ್ಗಡೆನೆ ಅಯ್ಯಪ್ಪ ನಿಂತವನೆ. ಅದೇ ಇವ್ರ ದುಡ್ಡು ತಗೊಂಡೋದ್ನಲ್ಲ ಅವನು. ಇನ್ನೇನು ದುಡ್ಡು ಬಂತಲ್ಲ, ಉಪ್ಪಿನಕಾಯಿ ಡಬ್ಬದಲ್ಲಿ ಎಲ್ಲ ಕಡೆ ಬರೀ ದುಡ್ಡೆ. ಬ್ಯಾಂಕ್ ಹೋಗೋದು, ದುಡ್ಡು ಎತ್ಕೊಂಬರೋದು, ಇವ್ರ ಹತ್ರ ಕೊಡೋದು, ಬ್ಯಾಂಕ್ ಹೋಗೋದು, ದುಡ್ಡು ಎತ್ಕೊಂಬರೋದು, ಇವ್ರ ಹತ್ರ ಕೊಡೋದು, ತಗೊಂಡೋಗಿ ಮನೇಲಿ ಇಕ್ಕೋದು, ಎಲ್ಲಾರ ಸಾಲ ಸೆಟ್ಲ್ಮೆಂಟ್ ಮಾಡಿ ಬಂಬಟಾಗಿ ಹೋಗ್ತಾ ಇದೆ ಲೈಫ್. ಒಂದ್ ದಿವಸ, ಸರ್ ನಾವು ಏನ್ ಸರ್ ಯಾವಾಗ ನೋಡಿ ಉಪ್ಪಿನಕಾಯಿ ಬಿಸ್ನೆಸ್ ಮಾಡ್ಕೊಂಡು ಒಂದ್ ಕೆಲಸ ಮಾಡೋಣ, ಎಲೆಕ್ಟ್ರಿಕ್ ಐಟಮ್ ಬೇಡ, ನನಗೆ ಗೊತ್ತಿರೋದು ಒಂದು 3 ಗಾಡಿ ಇದೆ, ಆ ಗಾಡಿ ಏನೋ ತಗೊಂಬಂದು ಇಲ್ಲಿ ಕೊಟ್ವಿ ಅಂದ್ರೆ ಬಲ್ಲೇ ದುಡ್ಡು ಎತ್ತು ಬಿಡ್ಬೋದು ಸರ್ ಅಂತೇಳಿ 10 ಲಕ್ಷ ರೂಪಾಯಿ ಕೇಳ್ತಾರೆ. ಇವಾಗ 10 ಲಕ್ಷನ ಸ್ವಲ್ಪ ರಿಸ್ಕು ಸರ್, ನೋಡಿ ಮನ್ಸ್ ಮಾಡಿ ಅಂತ ಹೇಳ್ತಾರಲ್ಲ ಇವರು. ಹಂಗೆ ಹಿಂಗೆ ಟ್ರೈ ಮಾಡಿ 10 ಲಕ್ಷ ರೂಪಾಯಿ ತಗೊಂಬಂದು ಕೊಟ್ಬಿಡ್ತಾರೆ. ಗಾಡಿನೂ ಇಲ್ಲಿಗೆ ಡೆಲಿವರಿ ಆಗೋಯ್ತು. ಇನ್ನೇನ ಗಾಡಿ ತಗೊಂಡೋಗಿ ಸೇಲ್ ಮಾಡಬೇಕು,
ಅಲ್ಲಿ ತಗೊಳ್ಳೋನೆ ಗತಿ ಇಲ್ಲ. ನಮ್ ಭಾಸ್ಕರ್ಗೆ ಇನ್ನು ಫುಲ್ ಟೆನ್ಷನ್ ಆಗೋಗ್ಬಿಡ್ತದೆ. ಇದೇನಪ್ಪ ಇದು ಸೇಲ್ ಆಗಿರುವಲ್ಲ ಗಾಡಿ ಅಂತ. ಸರ್ ಇದಕ್ಕೆ ಯಾಕೆ ತಲೆ ಕೆಡಿಸ್ಕೊಂಡ್ರೆ ಸರ್, ನನಗಿನ್ನ ಗೊತ್ತಿರೋ ಗಿರಾಕಿಗಳು ಬೇಜಾನಿದ್ದಾರೆ, ಬನ್ನಿ ಹೋಗೋಣ ಅಂತೇಳಿ ಆ ಗಾಡಿನ ಗೋವಾಗೆ ಶಿಫ್ಟ್ ಮಾಡಕ್ ನೋಡ್ತಾರೆ. ಹೋಗ್ತಾ ಇರ್ಬೇಕಾರೆ ಪೊಲೀಸ್ ಹಿಡ್ಕೊಂಡ್ಬಿಟ್ಟು ಸೆಂಟ್ರಲ್ಲಿ ಹೆಂಗೋ 4-5 ಜನ ರಾಜಕಾರಣಿಗಳು ಇದರ ಜೊತೆಲಿ ಅವರೆಲ್ಲ ನಮ್ ಓನರ್ ಯಾರು ಗೊತ್ತಾ, ನಾನು ಒಂದು ಫೋನ್ ಮಾಡಿದ್ರೆ ನಿನ್ನ ಎತ್ತಿ ನೀರು ಇಲ್ದಿರ ಕಾಡಿಗೆ ಶಿಫ್ಟ್ ಮಾಡ್ಬಿಡ್ತೀವಿ ಹಂಗೆ ಹೆಂಗಂತ ಪೊಲೀಸರು ರೇಗಿಸಿದ ತಕ್ಷಣ ಅವರು ಬಿಟ್ಟು ಕಳಿಸ್ಬಿಡ್ತಾರೆ. ತಗೊಂಡು ಕಾರು ಸೇಲ್ ಮಾಡ್ಬಿಟ್ಟು ಅಲ್ಲಿ ಜೊತೆಲಿ ಬಂದಿರ್ತಾರಲ್ಲ ಎಲ್ಲರಿಗೂ ದುಡ್ಡು ಅನ್ಸವ್ರೆ. ಆಕ್ಚುಲಿ ಅವರು ರಾಜಕೀಯದವರೇ ಅಲ್ಲ, ಅವರೆಲ್ಲ ಒಂದು ಡ್ರಾಮಾ ಕಂಪ್ನಿ ಅವರು. ಅವ್ರಿಗೆಲ್ಲ 1 ಲಕ್ಷ ರೂಪಾಯಿ ಕೊಡ್ತಾರೆ ನಮ್ ಹೀರೋ. ಅದು ನೋಡ್ಬಿಟ್ಟು ಅಷ್ಟೊಂದು ದುಡ್ಡು ಏನಕ್ಕೆ ಕೊಡ್ತಾ ಇದೆಯೋ ಇವತ್ತು ಅವ್ರು ಇಲ್ಲಾದ್ರೆ ಗಾಡಿಗಳಿಲ್ಲ ಅಂತ ನಮ್ಮ ಭಾಸ್ಕರ್ ಹೇಳ್ಬಿಟ್ಟು ಸೀತಾ ಬರ್ತಾರೆ. ಹಿಂಗೆ ಬಂದ್ರಲ್ಲ ಹೋಗ್ತಾ 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 ಭಾಸ್ಕರ್ ಸ್ಟೈಲು ಚೇಂಜ್ ಆಗ್ತಾ ಇದೆ. ಎಣ್ಣೆ ಹೊಡಿಯೋದು ಅದ್ ಮಾಡೋದು ಇದ್ ಮಾಡೋದು ಅಂತೇಳಿ ನಮ್ ಭಾಸ್ಕರ್ ಅವರು ಫುಲ್ಲು ಚೇಂಜ್ ಆಗೋದ್ರು. ಆದ್ರೆ ಇನ್ನು ಬ್ಯಾಂಕ್ ಅಲ್ಲಿ ಮಾತ್ರ ಕೆಲಸ ಬಿಟ್ಟು ಹೋಗಿಲ್ಲ. ಒಂದಿನ ಬ್ಯಾಂಕ್ಗೆ ಓನರ್ ಬಂದ್ಬಿಟ್ಟಿದ್ದಾರೆ. ಆ 10 ಲಕ್ಷ ರೂಪಾಯಿ ಇಡ್ಬೇಕಲ್ಲ ಅಲ್ಲಿ, ಅದನ್ನ ಇಡೋ ಅಷ್ಟಲ್ಲಿ ಪಾಪ ಸುಸ್ತಾಗ್ಬಿಡುತ್ತೆ ಅವ್ರಿಗೆ. ಹಂಗೆ ಒಂದು ಅಪ್ಲಿಕೇಶನ್ ಅವಾಗ ಬರ್ತಾ ಇರ್ತದೆ, ಲೋನ್ ಬೇಕು ಲೋನ್ ಬೇಕು ಲೋನ್ ಬೇಕು ಅಂತ. ಇವರು ಸ್ಯಾಂಕ್ಷನ್ ಮಾಡಿ ಕಳಿಸ್ತಾ ಇರ್ತಾರೆ. ಒಂದಿನ ಆ ಅಕೌಂಟ್ ಹೋಲ್ಡರೇ ಬರ್ತಾರೆ. ಸರ್ ಇದು ನಾನ್ ತಗೊಂಡ್ರ ಲೋನಾ? ಸರ್ ನಂದಿಲ್ಲ ಸರ್ ಇದು. ಹಲೋ ಸರ್ ನಿಮ್ಮ ಹೆಸರು ತಗೊಂಡೋಗ್ರಿ ಅಂತ ಭಾಸ್ಕರ್ ಅವ್ರು ಹೇಳ್ತಾರೆ. ಬಟ್ ಅವರು ಸರ್ ನಿಜವ್ರಿ ನಂದಲ್ಲ ಇದು, ಯಾರೋ ಫೋರ್ಜರಿ ಮಾಡ್ತಾರೆ ನೋಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಆ ಅಮೌಂಟ್ ನೋಡಿದ ತಕ್ಷಣ ಅವರಿಗೆ ಒಂಥರ ಹಾರ್ಟ್ ಅಟ್ಯಾಕ್ ಬಂದ್ಬಿಡ್ತದೆ. ಯಾಕಂದ್ರೆ ಅವ್ರ ಹೆಸರಲ್ಲಿ ತಗೊಂಡಿಲ್ಲ ಅಷ್ಟೊಂದು ದುಡ್ಡು. ಇದನ್ನೆಲ್ಲ ಕಂಡಿಡಿದ ಭಾಸ್ಕರ್ ಮತ್ತೆ ಯಾರು ತಗೊಂತಾರೆ ಇಷ್ಟೊಂದು ಅಮೌಂಟ್ ಅಂತೇಳಿ ನೀಟಾಗೆ ಅವ್ರ PA ಹಿಡಿತಾರೆ. ಯಾರ ಹೆಸರಲ್ಲಿ ನೀವು ಲೋನ್ ತಗೊಂತಾ ಇದ್ದೀರಾ, ನನಗೇನು ಇದೆಲ್ಲ ಗೊತ್ತಿಲ್ಲ ಅನ್ಕೊಂಡಿದ್ದೀರಾ? ನೋಡ್ರಪ್ಪ ಎಷ್ಟು ಲೋನ್ ತಗೊಂತಿರೋ ಅದರಲ್ಲಿ 1% ಕ್ಯಾಶ್ ಆಗಿ ಬಂದ್ಬಿಡೋದು ನನಗೆ ಅಂತೇಳಿ ಇನ್ನ ಡಬಲ್ ಧಮಾಕ. ಏನ್ ದುಡ್ಡು ಮೇಲ್ ದುಡ್ಡು, ಎಲ್ಲಿ ನೋಡಿದ್ರು ದುಡ್ಡು. ಅವ್ರ ಮಿಸ್ಸಸ್ಗೆ ಉಪ್ಪಿನಗೆ ಅಂಗಡಿನೂ ಕೊಟ್ಬಿಟ್ಟಿದ್ದಾರೆ. ಸೂಪರ್ ಆಗಿ ಹೋಗ್ತಾ ಇದೆ ಬಿಸ್ನೆಸ್ ಎಲ್ಲ ಕಡೆ. ಇವಾಗ ಭಾಸ್ಕರ್ ಅವ್ರಿಗೆ ದುಡ್ಡು ಮೇಲೆ ದುಡ್ಡು ಬರ್ತಾನೆ ಇದೆ. ಇದೆಲ್ಲ ಅಪ್ಪನ್ ಗೊತ್ತಾಗೋಯ್ತು, ಇವನೇನೋ ಫೋರ್ಜರಿ ಕೆಲಸ ಮಾಡ್ತಾವನೆ ಅಂತ. ಆದ್ರೂ ಅಪ್ಪನೋ ಅಷ್ಟೊಂದು ಹೇಳಲ್ಲ, ಸುಮ್ನೆ ಇರ್ತಾರೆ. ಈ ಕಡೆ ಭಾಸ್ಕರ್ ಶೇರ್ ಮಾರ್ಕೆಟ್ ಅದೇನೋ ಅದರಲ್ಲೂ ದುಡ್ಡಾಗ್ತಾರೆ, ಅದು ಬರ್ತದೆ. ಫುಲ್ಲು ಟೋಟಲ್ ಆಗಿ ಇರ್ತದೆ. ಇವಾಗ 1,000 ಕೋಟಿ ಗಂಟ ಇದೆ. ಇವಾಗ ಕ್ಲೈಮ್ಯಾಕ್ಸ್ ಬಂದ್ಬಿಟ್ಟು ನಾವು ಇದೆಲ್ಲ ಸ್ಟೋರಿ ಹೇಳಿ ಮುಗಿಸ್ತಾರೆ. ಯಾರತ್ರ? ನಮ್ ಸಾಯಿ ಕುಮಾರ್ ಸರ್ ಹತ್ರ. ಹಂಗೆ ಈ ಕಡೆ ಬ್ಯಾಂಕ್ ಅಲ್ಲಿ ತೋರಿಸ್ತಾರೆ. ಬ್ಯಾಂಕ್ ಓನರ್ ಕರೆದವ್ರೆ. ಏನಪ್ಪಾ ಇಷ್ಟೊಂದು ಲೋನು ಸ್ಯಾಂಕ್ಷನ್ ಮಾಡಿದ್ಯಲ್ಲ, ಯಾವ ಧೈರ್ಯದಲ್ಲಿ ಮಾಡಿದೆ ಹೌದು ನೀನು? ಸರ್ ಅವತ್ತು ನಾನು ಮ್ಯಾನೇಜರ್ನ ಹತ್ರ ಹೇಳ್ದೆ ಸರ್, ಅವರೇ ಸ್ಯಾಂಕ್ಷನ್ ಮಾಡಂತ ಹೇಳಿದ್ರು. ಅವ್ರು ಹೇಳ್ತಾರಪ್ಪ ನಿನಗೆ ಗೊತ್ತಾಗಲ್ವಾ ಇವಾಗ ಇಷ್ಟು ದುಡ್ಡು ಎಲ್ಲಿ ಕಟ್ಕೊಡೋದು, ನನಗೇನಿಲ್ಲ ಯಾಕಂದ್ರೆ ಎಲ್ಲದರಲ್ಲೂ ನಿಂದೇ ಸಿಗ್ನೇಚರ್ ಇರೋದು ಅಂತೇಳಿ ಒಂಥರ ಅವ್ರನ್ನ ಭಯ ಬೀಳಿಸ್ತಾರೆ. ನಮ್ ಭಾಸ್ಕರ್ ನೀವು ಬೇಡ ನಿಮ್ ಕೆಲಸನ ಬೇಡ ಹೋಗರಾಯ ಅಂತೇಳಿ ಕೆಲಸ ರಿಸೈನ್ ಮಾಡ್ಬಿಟ್ಟು ಸೀದಾ ಮನೆಗೆ ಬಂದ್ಬಿಡ್ತಾರೆ. ಮನೆಗೆ ಬಂದು ವಾಕಿಂಗ್ ಮಾಡಕ್ ಹೋಗೋರೆ. ಅವಾಗಲೇ ನಮ್ ಸಾಯಿ ಕುಮಾರ್ ಸರ್ ಹಿಡ್ಕೊಂಡೋಗಿರೋದು. ಸರಿ ಮಾರನೇ ದಿನ ಒಂದು ಫೋನ್ ಕಾಲ್ ಬಂತು. ಅದೇ ದೊಡ್ಡ ಅಧಿಕಾರಿ ಇನ್ನೊಬ್ರು ಕರೆದವ್ರೆ ಬ್ಯಾಂಕ್ಗೆ ಹೋಗವ್ರೆ. ಇವಾಗ ಬಂದು ಎಲ್ಲರಿಗೂ ಗೊತ್ತಾಗೋಯ್ತು ಭಾಸ್ಕರ್ ಅಕೌಂಟ್ ಅಲ್ಲಿ ಎಷ್ಟು ದುಡ್ಡಿದೆ ಅಂತ. ಆ ದುಡ್ಡು ಅದ್ಮಕ್ಕೆ ಇವ್ರು ಪ್ಲಾನ್ ಮಾಡ್ತಾ ಇರೋದು. ಸರಿನಪ್ಪ ಇದರ ಲೋನ್ ಸ್ಯಾಂಕ್ಷನ್ ಮಾಡಿದ್ಯಾ, ನಾಳೆ ದಿವಸ ಕೋರ್ಟು ಕೇಸ್ ಅಂತ ಬಂದ್ರೆ ನೀನು ನೋಡಕ್ಕಾಗಲ್ಲ. ಒಂದ್ ಕೆಲಸ ಮಾಡು, ನಿನ್ನ ಅಕೌಂಟ್ ಅಲ್ಲಿ ಇದೆಯಲ್ಲ ದುಡ್ಡು ಅದೆಲ್ಲ ನಮಗ್ ಬರ್ಕೊಟ್ಬಿಡು, ಇದಕ್ಕೂ ನಿನಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ, ನಾವು ಅವರಿಗೆ ಸೆಟ್ಲ್ಮೆಂಟ್ ಮಾಡ್ಬಿಡ್ತೀವಿ ಅಂತ ಭಾಸ್ಕರ್ ಹತ್ರ ಹೇಳ್ತಾರೆ. ಭಾಸ್ಕರ್ ಯೋಚನೆ ಮಾಡ್ಬಿಟ್ಟು ಟಕ್ ಅಂತ 2 ಚೆಕ್ ಬರ್ದಿ ಕೊಟ್ಬಿಟ್ಟು ಅಲ್ಲಿಂದ ಆಚೆ ಬಂದ್ಬಿಡ್ತಾರೆ. ಅಲ್ಲಿರೋಗೆಲ್ಲ ಒಂಥರ ಶಾಕು. ಏನ್ ಸರ್ ಟಕ್ ಅಂತ ಬರ್ದಿ ಕೊಟ್ಬಿಟ್ಟ ನಮ್ಗೆ? ಆ ಮ್ಯಾನೇಜರ್ನು ಇಲ್ಲ ಇನ್ಮೇಲೆ ಅವನು ನಿಮ್ದೇ ಇರಬೇಕು ಅಂತೇಳಿ ಪ್ಲಾನ್ ಮಾಡ್ತಾವನೆ. ಹೆಂಗೋ ಹೋಗ್ಲಿ ಬಿಡ್ರಿ, ಅಮೌಂಟ್ ಬಂತಲ್ಲ ತಗೊಳ್ಳಿ, ಇದನ್ನ ಫಸ್ಟ್ ಡೆಪಾಸಿಟ್ ಮಾಡಿ ಅಂತ ಈ ಕಡೆ ಮ್ಯಾನೇಜರ್ ಹೇಳ್ತಾವ್ರೆ. ಓಕೆ ಅಂತೇಳಿ ಅವರು ಚೆಕ್ ನ ಡೆಪಾಸಿಟ್ ಮಾಡಕ್ ಹೋಯ್ತಾರೆ. ನೋಡಿದ್ರೆ ಇಲ್ಲಿ ಭಾಸ್ಕರ್ದು ಅಕೌಂಟೇ ಇಲ್ಲ. 2 ದಿನದ ಹಿಂದ್ಗಡೆನೆ ಅವರು ಅಕೌಂಟ್ ನ ಡಿಆಕ್ಟಿವೇಟ್ ಮಾಡಿದ್ದಾರೆ. ಇದನ್ನ ತಿಳ್ಕೊಂಡವ್ರು ಎಲ್ಲ ಫುಲ್ಲು ಶಾಕ್. ಹಂಗಾರೆ ಎಲ್ಲಪ್ಪ ನಮ್ ಲಕ್ಕಿ ಭಾಸ್ಕರ್ ಇಲ್ಲ ಅವ್ರು ನೋಡಿ ಏರ್ಪೋರ್ಟ್ ಅಲ್ಲಿ. ಇದಕ್ಕೆಲ್ಲ ಕಾರಣ ಯಾರಪ್ಪ ಅಂದ್ರೆ ಅವ್ರ ಡ್ಯಾಡಿದ ದೊಡ್ಡ ಆಡಿಟರ್ ಅಲ್ವಾ. ಮಗನೇ ದುಡ್ಡು ಮಾಡೋದು ಮುಖ್ಯ ಅಲ್ಲ ಕಣೋ, ಸೇಫ್ಟಿ ಆಗಿಡೋದು ತುಂಬಾ ಮುಖ್ಯ. ಒಂದ್ ಕೆಲಸ ಮಾಡು, ನಿನ್ನ ಅಮೌಂಟ್ ಎಲ್ಲ ರಿಸರ್ವ್ ಬ್ಯಾಂಕ್ ಹಾಕ್ಬಿಡು, ನಾವೆಲ್ಲ ಅಲ್ಲೋಗಿ ಸೆಟ್ಲ್ ಆಗ್ಬಿಡೋಣ ಅಂತೇಳಿ ಅಪ್ಪ ಮಸ್ತಾಗ ಒಂದು ಆಡಿಟಿಂಗ್ ಐಡಿಯಾ ಕೊಡ್ತಾರೆ. ಮಗನು ಎಲ್ಲ ದುಡ್ಡು ಆ ಕಡೆ ತಳ್ಬಿಟ್ಟು ಸೀದಾ ಫ್ಯಾಮಿಲಿ ಸಮೇತಾಗೆ ಫ್ಲೈಟ್ ಅಲ್ಲಿ ಕುತ್ಕೊಂಡು ಜುಯ್ ಅಂತ ಆಡ್ತಾವನೆ. ಈ ಕಡೆ ತೋರಿಸ್ತಾರೆ ಎಲ್ಲಾರನು ಗೌರ್ಮೆಂಟ್ ಬಂದು ಅರೆಸ್ಟ್ ಮಾಡ್ತಾವ್ರೆ. ಇಷ್ಟು ದುಡ್ಡು ಲೂಟಿ ಮಾಡಿದಿರ ನನ್ನ ಮಕ್ಕಳ ನೀವು ಅಂತ. ಹಂಗೆ ಈ ಕಡೆ ಭಾಸ್ಕರ ತೋರಿಸ್ತಾರೆ. ಸಾರಿ ಲಕ್ಕಿ ಭಾಸ್ಕರ ತೋರಿಸ್ತಾರೆ. ಈ ಮೂವಿ ಹೆಸರು ಅದೇ. ಹಂಗೆ ಮೂವಿನ ಮುಗಿಸ್ತಾರೆ. ಈ ಮೂವಿ ಚೆನ್ನಾಗಿದ್ರೆ ಜೊತೆಲಿರಿ, ನಾಳೆ ನನಗೂ ಲಕ್ಕಿ ಬಂದ್ರು ಬರ್ಬೋದು. ಬಾಯ್.